ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜಿಗೆ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಪೆನ್ ರಿಕ್ವೆಸ್ಟ್ ಕಳಿಸ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಪ್ರತಿ ದಿವ್ಸ ಲೈಕ್ ಮಾಡ್ತಿರ್ತಾರೆ, ಭಾಳ ಖುಷಿ ಅನ್ನಿಸ್ತೈತೆ ಅದು. ಅವರೆಲ್ಲರಿಗೂ ನನಗೆ ಅನಂತ ನಮಸ್ಕಾರಗಳನ್ನ ಹೇಳ್ತಾನೆ. ಈ ರಾಜ್ಯದಾಗ ಒಂದು ಭಾಳ ದಿವಸದಿಂದ ನೋಡ್ತಿರ್ತಾರೆ ರಾಜಕಾರಣಿಗಳು ತಿಕ್ಕಾಟ. ಕೆಲವು ಮಂದಿ ಮರೆತು ಬಿಡ್ತಾರೆ ಅದನ್ನು. ಅದೇನು ಬಿಡ್ರಿ, ರಾಜಕಾರಣದಾಗ ಮರೆತು ಕೆಲಸ ಮತ್ತು ಚಹಾ ಕುಡಿದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಕೆಲವೊಂದು ಮಂದಿ ಅದು ರಕ್ತದಾಗ ಬಂದಿರ್ತೈತೆ, ಅದು ಮರಿದಿರುವುದಿಲ್ಲ. ಮರಿಸಿ ಮರ್ತಂಗೆ ಮತ್ತು ಹೊಡೆಯೋದು ಅವ್ರ ರಕ್ತಗಳ್ದಾಗ ಕೆಲವು ಮಂದಿ ರಾಜಕಾರಣಿಗಳು ತಲೆಯಾಗಿರ್ತೈತೆ. ಅದು ಅಂಥ ರಾಜಕಾರಣಿಗಳು ಭಾಳ ದಿವಸ ಏನು ರಾಜಕಾರಣ ಮಾಡಿಲ್ಲ. ದ್ವೇಷದ ರಾಜಕಾರಣಗಳು ಮಾಡೋದವ್ರ ಭಾಳಷ್ಟು ಮಂದಿ ಏನೂ ಸಾಧಿಸೋಕ್ಕಾಗದ, ಏನಾಗಿದೆ ಅನ್ನೋದು ಪರಿಸ್ಥಿತಿ ಅದಾವ. ಮುಂದಿನ ದಿನಮಾನದಾಗ ಹೇಳ್ತೇನೆ ಅಂಥ ರಾಜಕಾರಣಿಗಳ್ದು ಏನೇನಾಗೈತೆ ಅಂತ. ಈಗ ಸದ್ಯ ಪ್ರಸ್ತುತ 2018ರಿಂದ ಒಂದು ಜಾರಕಿಹೊಳಿ ಕುಟುಂಬ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ ಕುಟುಂಬದ ನಡುವೆ ಹತ್ತಿದ ಜಗಳ ಇನ್ನೂ ಆಯ್ದಂಗೆ ಕಾಣುವಾತ. ಯಾಕಂದ್ರೆ ನಾ ಜಾರಕಿಹೊಳಿ ಕುಟುಂಬನೂ ಭಾಳ ಸಮೀಪದಿಂದ ನೋಡಿದವ, ಹೆಬ್ಬಾಳ್ಕರ್ ಕುಟುಂಬನೂ ಭಾಳ ಸಮೀಪದಿಂದ ನೋಡಿದವ ನಾನು. ಈ ಇಬ್ಬರಲ್ಲಿ ಈ ಒಂದು ಜಗಳಂತೂ ನಾವು ಉತ್ತರ ಕರ್ನಾಟಕ ಭಾಷೆದಾಗ ಜಗಳು ಅಥವಾ ದ್ವೇಷ ರಾಜಕೀಯ ಒಂದು ದೊಡ್ಡ ಒಂದು ಉನ್ನತ ಮಟ್ಟಕ್ಕೆ ಹೋಗಾಕ ಒಬ್ಬರನ್ನ ತುಳಿದು ಒಬ್ಬರು ಮ್ಯಾಲೆ ಹೇಳೋದು ಅನ್ನೋದು ನನಗಂತೂ ಗೊತ್ತಾಗ್ತಿದೆ. ಅದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ಇಬ್ಬರಿಗೂ ಹೇಳ್ತೇನೆ ನಾನು, ಇಬ್ಬರು ಬೆಳಗಾವಿ ಜಿಲ್ಲಾದವ್ರ, ಇಬ್ಬರಿಗೂ ನಿಮ್ಮಿಂದ ದೊಡ್ಡ ಸಮಾಜ ಐತಿ, ದೊಡ್ಡ ಸಂಘಟನೆ ಐತಿ, ಇಬ್ಬರು ಮಹತ್ವಾಕಾಂಕ್ಷಿ ರಾಜಕಾರಣಿಗಳು ನೀವು. ಆದರೆ ಒಂದು ಇವತ್ತು ಜಾರಕಿಹೊಳಿ ಕುಟುಂಬದ ಒಂದು ಹಿಡಿತ ಏನೈತದ ಇನ್ನೂ ಹೆಬ್ಬಾಳ್ಕರ್ ಅವ್ರ ಹತ್ತಿರ ಇಲ್ಲ ಆ ಹಿಡಿತ. ಯಾಕಂದ್ರೆ ಭಾಳ ಸಮೀಪದಿಂದ ಅಧಿಕಾರಶಾಹಿಯನ್ನು ಭಾಳ ಸಮೀಪದಿಂದ ನೋಡಿದವ್ ನಾನು. ಒಂದು 30-40 ವರ್ಷ ಈ ಜಾರಕಿಹೊಳಿ ಅವರ ಯಾವ ರೀತಿ ಒಂದು ಅಧಿಕಾರಕ್ಕೆ ಬರಬೇಕಾದ್ರೆ ಏನೇನು ಮಾಡಿದಾರು ಏನೆಲ್ಲ ಇಡೀ ರಾಜ್ಯಕ್ಕೆ ಗೊತ್ತೈತಿ. ದೂರದೃಷ್ಟಿ ರಾಜಕಾರಣಿಗಳು. ಆದರೆ ಹೆಬ್ಬಾಳ್ಕರ್ ಅವರು ಮಹತ್ವಾಕಾಂಕ್ಷಿ ರಾಜಕಾರಣಿ. ಆದರೆ ಈಗ ಸದ್ಯ ಪರಿಸ್ಥಿತಿ ಆ ಕುಟುಂಬದ ವಿರುದ್ಧ ಅಥವಾ ಯಾವುದೇ ಒಂದು ಕುಟುಂಬದ ಜೊತೆ ಪೈಪೋಟಿ ಮಾಡುವಂಥ ಇದ್ರಾಗಿಲ್ಲ ಅಂತ ನಿಮ್ಮ ಅಭಿಮಾನಿಗಳು ಹೇಳ್ತಾರೆ. ಯಾಕಂದ್ರೆ ನಿಮಗೂ ಆಕಾಂಕ್ಷಿ, ನಿಮ್ಮ ಬೆಂಬಲಿಗರದಾರು. ಅವರು ಇವತ್ತಿಗೆ 4 MLA, 3 ಸಲ MLC, ಅವ್ರ ಮನ್ಯಾಗ 4 ಮಂದಿ, 3 ಮಂದಿ MLA, ಒಬ್ರು MLC, ಒಬ್ರು MP, ನಿಮ್ಮ ಮನ್ಯಾಗ ಒಬ್ರು MLC, ನೀವು MLA 2 ಟರ್ಮ್. ನೀವು ಹೈಕಮಾಂಡ್ ಮಟ್ಟ ನಿಮ್ಮದು ವಜನ್ ಐತಿ, ಅವ್ರದ್ದು ಹೈಕಮಾಂಡ್ ಮಟ್ಟ ಐತಿ. ಇಬ್ಬರಿಗೂ ಜಾತಿ ಅದಾವು, ಇಬ್ಬರಿಗೂ ಫಾಲೋವರ್ಸ್ ಅದಾರ. ಆದರೆ ನಿಮ್ಮ ತಿಕ್ಕಾಟದೊಳಗೆ ನಿಮ್ಮಿಬ್ಬರಿಗೂ ಏನೂ ಆಗೋದಿಲ್ಲ. ನಿಮ್ಮನ್ನ ಅಧಿಕಾರ ಇವತ್ತು ಇಬ್ಬರು ರಾಜ್ಯ ಸರ್ಕಾರದಾಗ ಪ್ರಭಾವಿ ಮಂತ್ರಿಗಳು. ನೀವು ನಿಮ್ಮ ಕೆಲಸದ ಕಡೆ ಒತ್ತಡ ಕೊಡ್ರಿ. ಅವ್ರ ಈ ಅಧಿಕಾರಿ ಇವ್ರು ತಂದು, ಆ ಅಧಿಕಾರಿನ ಅವ್ರು ತಂದು, ಅವ್ರು ಆಗಲಿಲ್ಲ ಇವ್ರಾಗಲಿಲ್ಲ, ಆ ಕಾಂಗ್ರೆಸ್ ಕಟ್ಟಡಕ್ಕೆ ನಾ ರೊಕ್ಕ ಕೂಡಿಸ್ನಿ, ನೀ ರೊಕ್ಕ ಕೂಡಿಸ್ರಿ, ಜಾಗ ಕೊಟ್ಟು ಇದೆಲ್ಲ ಬಿಟ್ಟು ಬಿಡ್ರಿ. ಇದನ್ನ ಇದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಒಟ್ಟಾರೆ ನಿಮ್ಮ ಅಭಿಮಾನಿಗಳಿಗೆ ಧಕ್ಕೆ ಆಗದಂಗೆ ನೀವು ನೋಡ್ಕೋರಿ. ನಿಮ್ಮಿಬ್ಬರು ತಿಕ್ಕಾಟದೊಳಗೆ ಭಾಳಷ್ಟು ಕಾರ್ಯಕರ್ತರಿಗೆ ಏನಾಗೈತೆ ಅನ್ನೋದು ಯಾರೂ ಮಾತಾಡೋದಿಲ್ಲ. ಆದರೆ ನಿಮ್ಮ ದ್ವೇಷ ಏನಿದ್ರು ನೀವು ಅದನ್ನು ದ್ವೇಷ ಏನಿದ್ರೂ ತೆಗೆದಿಡ್ಬೇಕು. ಅಧಿಕಾರ ಕೊಟ್ಟಿದ್ದಾನೆ ಕ್ಯಾಬಿನೆಟ್ ಮಂತ್ರಿಗಳು ನೀವಿಬ್ರು. ಈ ಸಣ್ಣ ಸಣ್ಣ ವಿಷಯಗಳನ್ನ ಮೀಡಿಯಾದ ಮುಂದೆ ಹೈಲೈಟ್ ಮಾಡಿಸೋದು, ಅದು ಹಂಗಾತು ಇದು ಹಿಂಗಾತು, ಇದು ಶೋಭೆ ತರುವಂಥ ಮಾತಲ್ಲ ಇಬ್ಬರಿಗೂ. ಹೆಬ್ಬಾಳ್ಕರ್ ಅವ್ರಿಗೂ ಹೇಳ್ತೀನಿ, ಸತೀಶ್ ಜಾರಕಿಹೊಳಿಗೂ. ಸರ್ಕಾರ ಐತಿ, ಒಳ್ಳೆ ಕೆಲಸ ಮಾಡ್ರಿ. ನೀವು ನಿಮ್ಮ ಕೈ ಕೆಳಗಿನ ಕಾರ್ಯಕರ್ತರನ್ನ ಬೆಳೆಸ್ರಿ. ನೀವು ಯೋಜನೆಗಳನ್ನ ತೊಗೊಂಬರ್ರಿ, ಹೊಸವ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಗಳು ಅದಾವ, ಅಂಥವ್ನು ತೊಗೊಂಬರ್ರಿ. ಬೆಳಿಗ್ಗೆ 7 ಗುಡ್ದ ಈ ಕೆಲವೊಂದು ತಪ್ಪು ತಿಳ್ಕೊಬೇಡ್ರಿ. ಎಲೆಕ್ಟ್ರಾನಿಕ್ ಮೀಡಿಯಾದವ್ರ ಸತೀಶ್ ಜಾರಕಿಹೊಳಿ ಅವ್ರ ಹಿಂಗಂತ ಅಲ್ಲಿ ಹೋಗಿ ಬೈಡ್ ತೊಗೊಳ್ದು, ಅಲ್ಲಿ ತೊಗೊಂಬಂದು ಹೆಬ್ಬಾಳ್ಕರ್ ಅವ್ರ ಮುಂದೆ ಹಿಂಗಂತ ತೊಳ್ದು, ಆಮ್ಯಾಗ ಅದನ್ನು ಓದ್ಕೆಸ್ DKಶಿ ಅವ್ರ ಮುಂದೆ ಹಿಡಿದು ಸಿದ್ದರಾಮಯ್ಯನು. ದಯಮಾಡಿ ಇದನ್ನ ಪತ್ರಕರ್ತರು ದಯಮಾಡಿ ಇವನ್ನೆಲ್ಲ ಹೈಲೈಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸ್ಪೋರ್ಟಿವ್ ಆಗಿತ್ತು ಅಲ್ಲ ಅವ್ರು ಏನಾದರೂ ಯೋಜನೆಗಳು ತಂದು ಕೆಲಸ ಮಾಡಿಸುವಂಗಾಗಲಿ. ಈ ವೈಯಕ್ತಿಕ ದ್ವೇಷದಿಂದ ನೀವು ಏನೂ ಸಾಧಿಸೋಕ್ಕಾಗೋದಿಲ್ಲ. ಇಬ್ಬರಿಗೂ ಖಡಕ್ಕಾಗಿ ಹೇಳ್ತೇನೆ ನಾನು. ಮತ್ತು ಇಬ್ಬರು ರಾಜಕಾರಣಿಗಳು ಭಾಳ ಸಮೀಪದಿಂದ ನೋಡಿದವ. ನನಗೇನ ಹೆಬ್ಬಾಳ್ಕರ್ ಅವ್ರನ್ನ ಮೇಲೆ ಏರಿಸ್ಬೇಕು, ಜಾರಕಿಹೊಳಿ ಅವ್ರನ್ನ ಕೆಳಗಿಳಿಸ್ಬೇಕಂತಲ್ಲ. ಇಬ್ಬರು ಬುದ್ಧಿವಂತರದರಿ, ಒಳ್ಳೆ ಸ್ಥಾನಕ್ಕೆ ಹೋಗೋರು ಅದರಿ. ಇದನ್ನು ಇಲ್ಲಿಗೆ ಮೂಡಿಸ್ಬೇಕಂತೇಳಿ ನಿಮ್ಮ ಅಭಿಮಾನಿಗಳು ಆಗ್ರಹ ಮಾಡಿದ್ದನ್ನು ನನ್ನ ವಾಹಿನಿ ಮುಖಾಂತರ
ನಿಮ್ಗೆ ಹೇಳತ್ತೇನು ಮುಂದಿನ ನಿರ್ಮಾಣದಾಗ ಅಭಿವೃದ್ಧಿ ಪಥದೊಳಗೆ ಹೋಗ್ತಾರಿ, ನಿಮ್ಮ ವೈಯಕ್ತಿಕ ದ್ವೇಷ ಬಿಡ್ತಾರೆ ಅಂತ ನಿಮ್ಮ ಅಭಿಮಾನಿಗಳು ಆಸೆ ಪಟ್ಟಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.